ಕಾಸಬಾಗೇಪಲ್ಲಿ ಗ್ರಾಮ ಬಾಗೇಪಲ್ಲಿ ಪಟ್ಟಣಕ್ಕೆ ಹೊಂದಿಕೊಂಡಿದ್ದರೂ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ಹೋಗಬೇಕಿದೆ. ಹಲವು ವರ್ಷಗಳ ಹಿಂದೆ ನೀರಿನ ಶುದ್ಧೀಕರಣ ಘಟಕ ಗ್ರಾಮದಲ್ಲಿ ಸ್ಥಾಪಿಸಲಾಗಿದೆ. ಆದರೆ ಕಳೆದ ಸುಮಾರು ತಿಂಗಳುಗಳ ಹಿಂದೆ ಅದು ಕೆಟ್ಟು ಹೋಗಿದೆ. ಘಟಕದ ಗಾಜುಗಳನ್ನು ಒಡೆಯಲಾಗಿದೆ. ಇದರಿಂದಾಗಿ ಅದನ್ನು ಸರಿಪಡಿಸಲು ಹಲವು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ನಾಗರಿಕರು ನೋವು ತೋಡಿಕೊಂಡರು. ಗ್ರಾಮದಲ್ಲಿ ಸಮರ್ಪಕ ಚರಂಡಿ ವ್ಯವಸ್ಥೆ ಇಲ್ಲ. ಇರುವ ಚರಂಡಿಗಳು ಕೊಳಚೆ ನೀರಿನಿಂದ ಮಡುಗಟ್ಟುವ ಪರಿಸ್ಥಿತಿಯಲ್ಲಿದ್ದು ಸರಾಗವಾಗಿ ಹರಿಯದೆ ಒಂದೆಡೆಯೇ ನಿಂತು ಕೊಳೆಯುತ್ತಿದೆ. ಇದರಿಂದಾಗಿ ಸೊಳ್ಳೆಗಳ ಕಾಟ ಹೆಚ್ಚಾಗಿದ್ದು ಹೈರಾಣಾಗಬೇಕಿದೆ. ಹಾಗೆಯೇ ನಾಯಿಗಳು ಕೊಳಚೆ ನೀರಿನಲ್ಲಿ ಹೊರಳಾಡಿ ಮತ್ತಷ್ಟು ಗಬ್ಬು ವಾಸನೆ ಉಂಟು ಮಾಡುತ್ತಿವೆ. ಈ ಬಗ್ಗೆ ಹಲವು ಬಾರಿ ಸಂಬಂಧಪಟ್ಟವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಎಂದು ನಿವಾಸಿಗಳು ನೋವು ತೋಡಿಕೊಳ್ಳುತ್ತಾರೆ. ಜನಪ್ರತಿನಿಧಿಗಳಾಗಲಿ ಅಧಿಕಾರ ವರ್ಗದವರಾಗಲಿ ಸಮಸ್ಯೆಗಳನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯಾವುದೇ ಕ್ರಮ ಜರುಗಿಸಿಲ್ಲ. ಈ ಬಗ್ಗೆ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ರಘುರಾಮರೆಡ್ಡಿ ಮಾತನಾಡಿ, ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದ್ದಾಗ ಗ್ರಾಮಕ್ಕೆ ಮೂಲ ಸೌಕರ್ಯಗಳನ್ನು ಒದಗಿಸಲಾಗಿತ್ತು. ಆದರೆ ನಾನು ಸೋತ ನಂತರ ಗ್ರಾಮದ ಸಮಸ್ಯೆಗಳನ್ನು ಪರಿಹರಿಸುವ ಗೋಜಿಗೆ ಯಾರೂ ಹೋಗುತ್ತಿಲ್ಲ. ಹಾಗಾಗಿ ನಾನೇ ಈಗ ಖುದ್ದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ, ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಅಧಿಕಾರಿಗಳನ್ನು ಭೇಟಿ ಮಾಡಿದ್ದು ಸಮಸ್ಯೆಗಳ ಪರಿಹಾರಕ್ಕೆ ಮನವಿ ಮಾಡಿದ್ದೇನೆ. ಶೀಘ್ರದಲ್ಲಿ ಸಮಸ್ಯೆಗಳ ಪರಿಹಾರದ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದರು. 6 ತಿಂಗಳ ಮೇಲೆ ಆಗಿಬಿಟ್ಟೈತೆ. ಇವತ್ತು ಯಾರು ಅದರ ಜವಾಬ್ದಾರಿ ಎಲ್ಲ ಊರ ಪ್ರೆಸೆಂಟ್ ಮೆಂಬರ್ ಆಗಲಿ ಇಲ್ಲ ಅಧಿಕಾರಿಗಳಾಗಲಿ ಪಂಚಾಯತ್ಗಳಾಗಲಿ ಯಾರೂ ಇದ್ರ ಬಗ್ಗೆ ಗಮನ ಇಟ್ಟು ನಾವು ಕೇಳಿದ್ರು ಯಾರಾದರೂ ಅದಕ್ಕೆ ಯಾರು ಸಂಸ್ಥೆ ಇಲ್ಲ. ಅದರಿಂದ ಮತ್ತು ಪ್ರತಿಯೊಂದು ಹದಗೆಟ್ಟು ಹೋಗಿದೆ ಊರಿನಲ್ಲಿ. ಕರೆಂಟ್ ಅಟ್ಲೀಸ್ಟು ಇವಾಗ ಊರು ಗ್ರಾಮ ಪಂಚಾಯತ್ ಮನೆ ಮುಂದುಗಡೆ ಇರೋದು ಸ್ಟ್ರೀಟ್ ಲೈಟ್ ಕೆಟ್ಟೋಗಿ ಸುಮಾರಾಗಿ 8 ತಿಂಗಳಾಗೈತೆ. ಅವರು ಅದು ಆಗಕ್ಕೆ ಅವ್ರ ಕೈ ಮೆಂಬರಾಗಿ ಅವ್ರ ಕೈ ಆಗಲಿಲ್ಲ ಅಂದರೆ ಅವ್ರು ಏನಕ್ಕೆ ಮೆಂಬರು? 8 ತಿಂಗಳಾಗೈತೆ. ಮನೆ ಮುಂದುಗಡೆ ಇರೋ ಸ್ಟ್ರೀಟ್ ಲೈಟ್ ಹೋಗಿ ಬಾಗೇಪಲ್ಲಿಗೆ ಬರೀ ಒಂದು ನಮ್ಮೂರಿಗೆ ಬಂದು ಬರೀ ಒಂದು 500 ಮೀಟ್ರ್ ಒಳಗೆ ಇರೋದು ನಮ್ಮೂರು ಬಾಗೇಪಲ್ಲಿ ಅಂತ. ಸೊ ಅದಕ್ಕೆ ಈ ಥರ ಪ್ರತಿನಿಧಿಗಳಾಗಲಿ ಇಲ್ಲ ಅಧಿಕಾರಿಗಳಾಗಿ ನಮ್ಮ ಊರ ಬಗ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ. ಬೇಜಾನು ಚರಂಡಿಗಳೆಲ್ಲ ಕೆಟ್ಟೋಗಿ ಎಲ್ಲದರಲ್ಲಿ ಸೊಳ್ಳೆಗಾಟ ಮತ್ತು ಆರೋಗ್ಯ ಸಮಸ್ಯೆಗಳಾಗಿದ್ದಾವೆ. ಅದ್ರ ಬಗ್ಗೆ ಯಾರು ಗಮನ ಇಟ್ಟು ಇಲ್ಲ ಸದಸ್ಯರಾಗಲಿ ಇಲ್ಲ ಅಧಿಕಾರಿಗಳಾಗಲಿ ಪಂಚಾಯತ್ ಯಾರು ಇದಕ್ಕೆ ಯಾರು ಸ್ಪಂದಿಸ್ತಾ ಇಲ್ಲ. ನಾನಾ ತೊಂದರೆಗಳಿಗೆ ಗ್ರಾಮ ಒಳಪಟ್ಟಿದ್ದೀನಿ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ.